ಯಾವ ಆರೋಪಿ ಯಾವ ಅಪರಾಧವನ್ನ ಎಸಗಿದ್ದಾನೆ ಈ ಆರೋಪವನ್ನ ಕೋರ್ಟ್ ಇವತ್ತು ನಿಗದಿ ಮಾಡುತ್ತೆ. ಯಾವ ಸೆಕ್ಷನ್ ನಡಿ ಅಪರಾಧ ಅನ್ನೋದನ್ನು ಫಿಕ್ಸ್ ಮಾಡಲಿದೆ ಕೋರ್ಟ್. ಚಾರ್ಜ್ ಶೀಟ್ ಆಧಾರದ ಮೇಲೆ ಆರೋಪವನ್ನ ಕೋರ್ಟ್ ನಿಗದಿ ಮಾಡಲಿದೆ. ಆರೋಪಿಗಳಿಗೆ ತಮ್ಮ ವಿರುದ್ಧದ ಆರೋಪವನ್ನ ಸೆಷನ್ಸ್ ಕೋರ್ಟ್ ತಿಳಿಸಲಿದೆ. ನಿಮ್ಮ ಮೇಲೆ ಯಾವ ಆರೋಪ ಇದೆ ಇದನ್ನ ಕೋರ್ಟ್ ತಿಳಿಸತ್ತೆ. ಪ್ರತಿ ಆರೋಪಿಗಳಿಗೂ ಆರೋಪವನ್ನ ಒಪ್ಪುತ್ತೀರಾ ಅಥವಾ ನಿರಾಕರಿಸ್ತೀರಾ ಅಂತ ಕೋರ್ಟ್ ಕೇಳತ್ತೆ. ಆರೋಪಿಗಳಿಗೆ ಆರೋಪ ಒಪ್ಕೊಂಡ್ರೆ ಅಪರಾಧಿ ಅಂತ ನಿರ್ಣಯಿಸಿ ಶಿಕ್ಷೆ ಪ್ರಮಾಣ ನಿಗದಿ ಆಗತ್ತೆ. ಆರೋಪ ನಿರಾಕರಿಸಿದಲ್ಲಿ ಸೆಷನ್ಸ್ ಕೋರ್ಟ್ನಿಂದ ವಿಚಾರಣೆ ಆರಂಭ ಆಗುತ್ತೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದ್ದಾರೆ ಸಂಪರ್ಕದಲ್ಲಿ. ರಮೇಶ್, ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ 7 ಆರೋಪಿಗಳು ಹೊರಟಿದ್ದಾಗಿದೆ. ಸ್ವಲ್ಪ ಹೊತ್ತಲ್ಲಿ ಕೋರ್ಟ್ ಅನ್ನ ತಲುಪ್ತಾರೆ. ಇವತ್ತು ಈ ಪ್ರಕರಣದ ವಿಚಾರಣೆ ಏನಿದೆ ಕೋರ್ಟ್ ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್, ಕುತೂಹಲದ ಘಟ್ಟದಲ್ಲಿದೆ. ಯಾಕಂದ್ರೆ ದೋಷಾರೋಪಣೆ ಫಿಕ್ಸ್ ಆಗುತ್ತೆ ಅಂತ. ಹೇಗೆ ನಡೆಯುತ್ತೆ ಈ ಪ್ರೊಸೀಜರ್? ದೋಷಾರೋಪಣೆ ಅಂದ್ರೆ ಪ್ರತಿ ಆರೋಪಿಗಳ ಮೇಲೆ ನಿಮ್ಮ ಮೇಲೆ ಏನು ಆರೋಪ ಇದೆ ಅನ್ನೋದನ್ನ ಕೋರ್ಟ್ ಹೇಳುತ್ತೆ, ಪ್ರಶ್ನೆ ಕೂಡ ಮಾಡತ್ತೆ, ಈ ಆರೋಪವನ್ನ ನೀವು ಒಪ್ಪುತ್ತೀರಾ ಇಲ್ವಾ ಅಂತ. ಸೊ ಈ ಪ್ರೊಸೀಜರ್ಗಳು ಹೇಗಿರುತ್ತೆ ರಮೇಶ್? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದುವರೆಗೆ ತನಿಖೆ ನಡೀತು. ತನಿಖೆನಾದ ನಂತರ HBC ಸ್ಟೇಜ್ ಅಂತಾರೆ, ಅಂದ್ರೆ ಇಯರ್ ಬಿಫೋರ್ ಚಾರ್ಜಸ್, ಆ ಹಂತದನ್ನ ದಾಟಿ ಈಗ ಟ್ರಯಲ್ ಶುರುವಾಗ್ತಾ ಇದೆ. ಅಧಿಕೃತವಾಗಿ ಎಲ್ಲಾ ಆರೋಪಿಗಳ ವಿರುದ್ಧ ಕೋರ್ಟ್ ನಿಮ್ಮ ಮೇಲೆ ಈ ರೀತಿಯಾದಂತ ಆರೋಪಗಳಿದೆ, ಪೊಲೀಸರು ತನಿಖೆ ನಡೆಸಿ ಚಾರ್ಜ್ ಶೀಟ್ ನಲ್ಲಿ ನಿಮ್ಮ ಈ ರೀತಿ ಆರೋಪಗಳನ್ನ ಮಾಡಿದ್ದಾರೆ, ಎವಿಡೆನ್ಸ್ ಗಳನ್ನ ಕಲೆ ಹಾಕಿದ್ದಾರೆ, ಮತ್ತೆ ಆ ಮೂಲಕ ನೀವು ಇದರಲ್ಲಿ ಆರೋಪಿ ಆಗಿದ್ದೀರಿ. ಸೊ ನಿಮ್ಮ ವಿರುದ್ಧ ಅಂದ್ರೆ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನ ಶುರು ಮಾಡುತ್ತೆ ಅನ್ನುವಂಥದ್ದು. ಜೊತೆಗೆ ಪ್ರತಿಯೊಬ್ಬ ಆರೋಪಿಯನ್ನು ಕೂಡ ಕೋರ್ಟ್ ಅವರ ಹೆಸರನ್ನ ಕೂಗಿ ಅವ್ರನ್ನ ಮುಂದೆ ಕರೆಸಿ ನಿಲ್ಲಿಸಿ ನಿಮ್ಮ ಮೇಲೆ ಈ ಸೆಕ್ಷನ್ ಗಳಲ್ಲಿ ಆರೋಪಗಳಿದೆ ಅಂತ. ಈ ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ 302 ಮರ್ಡರ್ ಆಗ್ಲಿ, ಜೊತೆಗೆ 364 ಕಿಡ್ನಾಪ್, ಜೊತೆಗೆ ಅಸಾಲ್ಟು, ಸಾಕ್ಷ್ಯನಾಶ, ಜೊತೆಗೆ ಎಲ್ಲರೂ ಸೇರಿ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿರುವಂತಹ 120B ಸೆಕ್ಷನ್, ಈ ಎಲ್ಲ ಸೆಕ್ಷನ್ಗಳು ಇರುವಂತಹದ್ದು. ಆ ಸೆಕ್ಷನ್ ನಡಿ ನೀವು ಈ ಅಪರಾಧವನ್ನ ಮಾಡಿದೀರಿ ಅನ್ನುವಂತಹದ್ದು ಚಾರ್ಜ್ ಶೀಟ್ ಇದೆ. ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ ಅನ್ನುವಂಥದ್ದನ್ನ ಕೇಳ್ತಾರೆ. ಇಲ್ಲ ನಾವು ಅದನ್ನ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಟ್ರಯಲ್ ಮುಂದುವರಿಯುತ್ತೆ, ಅಥವಾ ಒಂದ್ ವೇಳೆ ನಾವು ಆ ತಪ್ಪನ್ನ ಮಾಡಿದ್ದೇವೆ ಅನ್ನುವಂಥದ್ದಾದ್ರೆ ಕೋರ್ಟ್ ಅವರಿಗೆ ಶಿಕ್ಷೆಯನ್ನ ನೀಡಬಹುದು. ಆದ್ರೆ 99% ಯಾರೂ ಕೂಡ ಆ ರೀತಿ ಒಪ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಅದನ್ನ ನಿರಾಕರಣೆ ಮಾಡ್ತಾರೆ. ಅದು ಟ್ರಯಲ್ ಮುಂದೆ ಶುರುವಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಪ್ರಕ್ರಿಯೆ ಏನಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಹಂತಕ್ಕೆ, ಅಂದ್ರೆ ಟ್ರಯಲ್ ಆರಂಭ ಆಗುವಂತ ಹಂತಕ್ಕೆ ಬಂದಿರುವಂತದ್ದು. ಅದರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಆದಷ್ಟು ಬೇಗ, ಯಾಕೆಂದ್ರೆ ಆರೋಪಿಗಳು ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಾಲಹರಣ ಮಾಡಬಾರದು. ಅವರು ಮಾಡಿದ್ದಾರೆ ಇಲ್ಲ ಅನ್ನುವಂಥದ್ದು ಟ್ರಯಲ್ ನಲ್ಲಿ ಗೊತ್ತಾಗ್ಬೇಕಾಗಿರುವಂತದ್ದು. ಹಾಗಾಗಿ ಆ ಟ್ರಯಲ್ ಅನ್ನ ಆದಷ್ಟು ಬೇಗ ಮುಗಿಸಿ ಅನ್ನುವಂಥದ್ದನ್ನ ಹೇಳಿದೆ. ಅಂದ್ರೆ ಒಂದು ಟೈಮ್ ಫ್ರೇಮ್ ಅನ್ನ ನಿಗದಿ ಮಾಡದೇ ಇದ್ದರೂ ಕೂಡ ಕಾಲಹರಣ ಮಾಡದೆ ಆದಷ್ಟು ಬೇಗ ಟ್ರಯಲ್ ಅನ್ನ ಮಾಡಬೇಕು ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿತ್ತು. ಹಾಗಾಗಿ ಸೆಷನ್ಸ್ ಕೋರ್ಟ್ ಯಾವುದೇ ಕಾಲಹರಣ ಮಾಡದೆ ಆದಷ್ಟು ಬೇಗ ಅಂದ್ರೆ 1-2 ದಿನದಲ್ಲೇ ಅಂದ್ರೆ ಟ್ರಯಲ್ ಅನ್ನ ಮತ್ತೆ ವಿಚಾರಣೆಯನ್ನ ಮುಂದೂಡುವ ಮೂಲಕ ಇವತ್ತಿಗೆ ಅಂದ್ರೆ ಟ್ರಯಲ್ಗೆ ಚಾರ್ಜ್ ಫ್ರೇಮ್ ಮಾಡಲಿಕ್ಕೆ ನಿಗದಿ ಮಾಡಿರುವಂತದ್ದು. ಹಾಗಾಗಿ ಇವತ್ತು ಎಲ್ಲಾ 17 ಜನ ಆರೋಪಿಗಳು ಬರಲೇಬೇಕು. ಯಾಕೆಂದ್ರೆ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಹೊರಗಡೆ ಜಾಮೀನ್ ಮೇಲಿರುವಂತಹ ಆರೋಪಿಗಳಿಗೂ ಕೂಡ ಒಂದು ಸೂಚನೆ ಕೊಟ್ಟಿದ್ದು ಅವರ ವಕೀಲರುಗಳ ಮೂಲಕ. ಯಾವುದೇ ಕಾರಣಕ್ಕೂ ನವೆಂಬರ್ 3ನೇ ತಾರೀಕು ಯಾರು ತಪ್ಪಿಸ್ಕೊಳ್ಬಾರ್ದು. ಒಂದು ವೇಳೆ ತಪ್ಪಿಸ್ಕೊಂಡಿದ್ದೆ ಆದಲ್ಲಿ ಅವರ ವಿರುದ್ಧ NBW ಇಶ್ಯೂ ಮಾಡಿ ಎಲ್ಲಿರ್ತಿರೋ ಅಲ್ಲಿಂದಾನೇ ಅರೆಸ್ಟ್ ಮಾಡಿಸಬೇಕಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಚಾರ್ಜ್ ಫ್ರೇಮ್ ಆದ್ರೆ ಅದಾದ ನಂತರ ಕೋರ್ಟ್ ಈ ಪ್ರಕರಣವನ್ನು ಆದಷ್ಟು ಬೇಗ ಟ್ರಯಲ್ ಮಾಡೋದ್ರಿಂದ ವಾರಕ್ಕೊಮ್ಮೆ ಇದನ್ನ ಟ್ರಯಲ್ ಮಾಡ್ತಾರ, ಅಥವಾ ಡೇ ಬೈ ಡೇ ಮಾಡ್ತಾರ, ಅಥವಾ ಆಲ್ಟರ್ನೇಟ್ ಡೇ ಅಲ್ಲಿ ವಿಚಾರಣೆಗೆ ಇಟ್ಕೊಳುತ್ತಾ. ಆದ್ರೆ ಈ ಒಂದು ಪ್ರಕರಣ ಸುಮಾರು 6 ತಿಂಗಳಿಂದ 1 ವರ್ಷದ ಒಳಗಾಗಿ ಈ ಒಂದು ಟ್ರಯಲ್ ಮುಗಿಯುವಂತ ಸಾಧ್ಯತೆಗಳು ಮೇಲ್ನೋಟ ಕಂಡು ಬರ್ತಾರೆ ಅಂತ. ಯಾಕೆಂದ್ರೆ ಪ್ರಾಸಿಕ್ಯೂಷನ್ ಕೂಡ ಹೇಳಿದೆ, ನಾವು ಆಲ್ರೆಡಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ. ಅಂದ್ರೆ ಡಾಕ್ಯುಮೆಂಟ್ಗಳಾಗ್ಲಿ ಅಥವಾ ಯಾವ ಸಾಕ್ಷಿಗಳನ್ನ ನಾವು ಕೋರ್ಟ್ ಮುಂದೆ ಕರೆಸ್ತೀವಿ, ಅದರಲ್ಲಿ ಈಗಂದ್ರೆ 200ಕ್ಕೂ ಹೆಚ್ಚು ಸಾಕ್ಷಿಗಳಿದೆ. ಆದ್ರೆ 200 ಜನನು ಕರೆಸುವಂತ ಅಗತ್ಯತೆ ಇಲ್ಲ. ಅದರಲ್ಲಿ ಅತ್ಯಂತ ಅಗತ್ಯ ಇರುವಂತಹ ಒಂದು 50ರಿಂದ 100 ಜನ ಸಾಕ್ಷಿಗಳನ್ನ ಮಾತ್ರ ಕೋರ್ಟ್ ಮುಂದೆ ಕರೆಸಿ ಅವರ ಮೂಲಕವೇ ಈ ಒಂದು ಕೃತ್ಯ ಆಗಿದೆ ಅನ್ನುವಂಥದ್ದನ್ನ ಸಾಬೀತುಪಡಿಸಲಿಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಅದರಲ್ಲಿ ಪ್ರಮುಖವಾಗಿ FSL ನ ಎಕ್ಸ್ಪರ್ಟ್ಗಳಾಗಿರ್ಬೋದು, PM ಮಾಡಿದಂತ ಡಾಕ್ಟರ್ಗಳಿರ್ಬೋದು, ಅಥವಾ ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು, ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಕೊಟ್ಟಂತ, ಸೈಂಟಿಫಿಕ್ ಎವಿಡೆನ್ಸ್ ಕೊಟ್ಟಂತವ್ರನ್ನು ಕೂಡ ಕೋರ್ಟ್ ಮುಂದೆ ಕರೆಸಿ ಅಂದ್ರೆ ಈ ಆರೋಪಿಗಳ ಇನ್ವಾಲ್ವ್ಮೆಂಟ್ ಮತ್ತೆ ಕೊಲೆಯಲ್ಲಿ ಭಾಗಿಯಾಗಿದ್ದಕ್ಕೆ ತಾವು ಹೇಗೆ ಅನಲೈಸ್ ಮಾಡಿ ಒಪಿನಿಯನ್ ಕೊಟ್ರಿ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಮುಂದೆ ಹೇಳ್ತಾರೆ. ಸೊ ಹಾಗಾಗಿ ಪ್ರತ್ಯಕ್ಷದರ್ಶಿಗಳು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ನೀಡುವಂತಹ ಸಾಕ್ಷಿಗಳನ್ನ ಕರೆಸಿ ಅವ್ರನ್ನ ಟ್ರಯಲ್ ಅನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ಪ್ರಾಸಿಕ್ಯೂಷನ್ ಕೂಡ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ರು ಪ್ರಸನ್ನ ಕುಮಾರ್ ಅವರು, ನಾವು ಈ ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ, ನೀವು ಎಷ್ಟು ಬೇಗ
ಅಷ್ಟು ಬೇಗ ಅಂದ್ರೆ ಟ್ರಯಲ್ ಅನ್ನು ಆರಂಭಿಸಿ ಅದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ, ನಾವು ಸಪೋರ್ಟ್ ಅನ್ನ ಮಾಡ್ತೇವೆ ಇರುವಂತದ್ದು. ಹಾಗಾಗಿ ಈಗ ಆರೋಪಿಗಳ ಕಡೆಯಿಂದ ಒಂದು ಏನೋ ಎಲ್ರಿಗೂ ಕೂಡ ಎಲ್ಲರನ್ನು ಕರೆಸಿ ಆ ಮೂಲಕ ಟ್ರಯಲ್ ಅನ್ನ ಆರಂಭಿಸುವಂತ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ಇನ್ನು ಮುಂದೆ ಇಡೀ ಪ್ರಕರಣ ಹೇಗೆ ನಡೀತು, ಅದರಲ್ಲಿ ಯಾರು ಏನೇನು ಮಾಡಿದ್ದಾರೆ, ಅಲ್ಲಿರುವಂತಹ ಸಾಕ್ಷಿಗಳನ್ನ ಆಧರಿಸಿ ಟ್ರಯಲ್ ಶುರುವಾಗುತ್ತೆ. ಆ ಟ್ರಯಲ್ ನ ಆರಂಭಿಕ ಹಂತ ಇದು ಚಾರ್ಜ್ ಫ್ರೇಮ್. ಹೀಗಾಗಿ ಇವತ್ತು ಎಲ್ಲಾ ಆರೋಪಿಗಳು ಬರ್ಬೇಕಾಗತ್ತೆ. ಇನ್ನೇನು ಕೆಲವು ಹೊತ್ತಲ್ಲಿ ಜೈಲಿನಿಂದ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಅವ್ರನ್ನಿಗಾಗಲೇ ಕರ್ಕೊಂಡು ಬರ್ತಾ ಇರುವಂತದ್ದು. ಇನ್ನೊಂದು 10 ರಿಂದ 15 ನಿಮಿಷದಲ್ಲಿ ಸಿಟಿ ಸಿವಿಲ್ ಕೋರ್ಟ್ ನ ರೀಚ್ ಆಗುವಂತ ಸಾಧ್ಯತೆಗಳಿರುವಂತದ್ದು. ಅದಾದ ನಂತರ 2:45ಕ್ಕೆ ಏನೋ ಆಫ್ಟರ್ ಲಂಚ್ ಪ್ರೊಸೀಡಿಂಗ್ ಶುರು ಆಗುತ್ತೆ, ಪ್ರಕ್ರಿಯೆಗಳು ಕೂಡದು. ಆ ಸಂದರ್ಭದಲ್ಲಿ ಇದು ಮೊದಲನೇ ಪ್ರಕರಣವನ್ನ ತೆಗೆದುಕೊಂಡು ಆರೋಪವನ್ನ ನಿಗದಿ ಮಾಡುವಂತ ಕೆಲಸವನ್ನ ಕೋರ್ಟ್ ಮಾಡೋದಿದೆ. ಓಕೆ ರಮೇಶ್, ಇಂಥ ಪ್ರಕರಣದಲ್ಲಿ ವಿಚಾರಣೆ ತುಂಬಾ ಡಿಲೇ ಆಗ್ತಾ ಇರತ್ತೆ. ಆದ್ರೆ ಈ ಪ್ರಕರಣದಲ್ಲಿ 1 ವರ್ಷದ ಒಳಗಡೆ ಕಂಪ್ಲೀಟ್ ವಿಚಾರಣೆಯನ್ನ ಮುಗಿಸಿ ಶಿಕ್ಷೆ ಕೂಡ ಪ್ರಕಟ ಆಗತ್ತೆ ಅಂತ ಏನ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ತ್ವರಿತಗತಿಯಲ್ಲಿ ಈ ಪ್ರಕರಣದ ವಿಚಾರಣೆಯನ್ನ ಮುಗಿಸಲಾಗತ್ತೆ? ಖಂಡಿತ ಶ್ವೇತಾ, ಯಾಕೆಂದ್ರೆ ಸಾಮಾನ್ಯವಾಗಿ ಕೋರ್ಟ್ಗಳು ಯಾವುದೇ ಪ್ರಕರಣದ ಆರೋಪಿಗಳು ಜೈಲಿನಲ್ಲಿ ಇದ್ದಿದ್ದೇ ಆದಲ್ಲಿ ಅಂತ ಪ್ರಕರಣಗಳನ್ನ ಆದಷ್ಟು ಬೇಗ ಮುಗಿಸ್ಲಿಕ್ಕೆ ನೋಡ್ತಾರೆ. ಅದೇ ಕಾರಣಕ್ಕಾಗಿ ಆರೋಪಿಗಳಿಗೆ ಜೈಲಿಗೆ ಕಳಿಸ್ತಾ ಇರೋದ್ರಿಂದ ಅವ್ರು ಜೈಲಿನಲ್ಲಿ ಇರ್ತಾರೆ, ಅವರು ತಪ್ಪು ಮಾಡಿದಾರೆ ಇಲ್ಲ ಅನ್ನುವಂಥದ್ದನ್ನ ಟ್ರಯಲ್ ನಲ್ಲಿ ಗೊತ್ತಾಗ್ಬೇಕು. ಹಾಗಾಗಿ ಆ ಒಂದು ಸಮಯವನ್ನ ಹೆಚ್ಚು ತೆಗೆದುಕೊಳ್ಳದೆ ಎಕ್ಸ್ಪೀಡಿಯಸ್ಲಿ ಟ್ರಯಲ್ ಅನ್ನ ಮುಗಿಸಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದೆ ಸುಪ್ರೀಂ ಕೋರ್ಟ್. ಹಾಗಾಗಿ ಸುಪ್ರೀಂ ಕೋರ್ಟ್ ನ ಸೂಚನೆ ಇರೋದ್ರಿಂದ ಇಲ್ಲಿ ಕೆಳ ನ್ಯಾಯಾಲಯಗಳು, ಅದರಲ್ಲಿ ಸೆಷನ್ಸ್ ಕೋರ್ಟ್ ಅದನ್ನ ತಪ್ಪದೆ ಅದನ್ನ ಪಾಲನೆ ಮಾಡ್ತಾರೆ. ಅದೇ ಕಾರಣಕ್ಕೆ ಪ್ರತಿ ವಿಚಾರಣೆ ಸಂದರ್ಭದಲ್ಲಿ ಕೂಡ ಕಳೆದ ಜಾಮೀನ್ ರದ್ದಾದ ನಂತರ ಪ್ರತಿ ವಿಚಾರಣೆ ಸಂದರ್ಭದಲ್ಲಿ ಕೂಡ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ, ಆದಷ್ಟು ಬೇಗ ಮಾಡ್ಬೇಕು ಅನ್ನೋದನ್ನೇ ಪದೇ ಹೇಳ್ತಿದ್ದಾರೆ. ಹಾಗಾಗಿ ಈ ಟ್ರಯಲ್ ಆದಷ್ಟು ಬೇಗ ಮುಗಿಯುತ್ತೆ. ಅಂದ್ರೆ ಈ SPP ಅವರು ಮತ್ತೆ ಅವರು ಅನ್ಕೊಂಡಿರ್ಬೇಕಾದ್ರೆ ಒಂದು 6 ತಿಂಗಳಿಂದ 1 ವರ್ಷದೊಳಗೆ ಮುಗಿಸುವ ಅನ್ನುವಂತ ವಿಶ್ವಾಸವನ್ನು ಹೊಂದಿದ್ದಾರೆ. ಥ್ಯಾಂಕ್ ಯು ರಮೇಶ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.